ರಂಗ ಸಮುದ್ರಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೆ ನಾನು. ನನ್ನ ಪಾತ್ರ ಏನು ಅಂತ ಮಾತ್ರ ನನಗೆ ಗೊತ್ತಿತ್ತು, ಮಿಕ್ಕಿದವ್ರ ಪಾತ್ರ ನನಗೆ ಏನು ಅಂತ ಗೊತ್ತಿರಲಿಲ್ಲ. ನನಗೆ ಅಂದರೆ ಲಾಸ್ಟ್ ಒಂದು ಸಾಂಗ್ ರಂಗಣ್ಣ ಸರ್ದು ಸಾಂಗ್ ನೋಡಿ ಒಂಥರ ತುಂಬಾ ಎಮೋಷ್ನಲ್ ಆದೆ. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ, ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಮೂವಿ ಅಂತಲೇ ಹೇಳ್ಬೋದು. ಬಿಕಾಸ್ ಆ ಮೂವಿಯಿಂದ ಕಲ್ತಿದ್ದು ಒಂದು ಸ್ಯಾರಿ ಉಳ್ಳೋದೊಂದು ಕಲಿತೆ ಅಂತಲೇ ಹೇಳ್ಬೋದು. ಅಪ್ಪು ಸರ್ ಮಾಡಬೇಕಾಗಿದ್ದು, ಸೊ ಅವ್ರ ಫ್ಯಾಮಿಲಿ ಇನ್ನೊಬ್ರು ಮಾಡ್ಬೇಕಾದ್ರೆ ಅದು ತುಂಬಾ ಖುಷಿ ಆಯಿತು. ಎಸ್ ವೀಕ್ಷಕರೇ, ನಮ್ಮೊಂದಿಗೆ ಈಗ ರಂಗ ಸಮುದ್ರ ಸಿನಿಮಾದ ನಾಯಕಿ ಹಾಗೆಯೇ ಒಂದು ಟೀಚರ್ ಪಾತ್ರದಲ್ಲಿ ಅಭಿನಯಿಸಿದಂಥವ್ರು ದಿವ್ಯಗೌಡ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮೇಡಮ್. ಮೊದಲನೇದಾಗಿ ಸಿನಿಮಾ ಇವತ್ತು ರಿಲೀಸ್ ಆಗಿದೆ, ಸೊ ಹೇಗಿದೆ ರಿಯಾಕ್ಷನ್ಸ್ ನೋಡಿ, ಏನು ಅನಿಸ್ತಾ ಇದೆ ನಿಮಗೆ? ನಿಮ್ಮ ಫಸ್ಟ್ ರಿಯಾಕ್ಷನ್? ಆ್ಯಕ್ಚುಲಿ ನಾನು ನೋಡಿರಲಿಲ್ಲ ಮೂವಿ, ಇದೇ ಫಸ್ಟ್ ಬಂದು ನೋಡಿರೋದು. ಬಿಕಾಸ್ ನನ್ನ ಪಾತ್ರ ಏನು ಅಂತ ಮಾತ್ರ ನನಗೆ ಗೊತ್ತಿತ್ತು, ಮಿಕ್ಕಿದವ್ರ ಪಾತ್ರ ನನಗೇನು ಅಂತ ಗೊತ್ತಿರಲಿಲ್ಲ. ಬಟ್ ಇವತ್ತು ಜನರ ಮಧ್ಯ ಕೂತ್ಕೊಂಡು ನೋಡಿದಾಗ ರಿಯಾಕ್ಷನ್ ತುಂಬಾ ಖುಷಿ ಆಯಿತು. ಬಿಕಾಸ್ ರಂಗ ಸಮುದ್ರಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ನಾನು, ಅಂದರೆ ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೆ, ಒಂದು 4 ಇಯರ್ಸಿಂದ ಯಾವಾಗ ರಿಲೀಸ್ ಆಗುತ್ತೋ ಅಂತ. ಬಟ್ ಆ ಡೇ ಇವತ್ತು ಬಂದಿತ್ತು, ತುಂಬ ಖುಷಿ ಆಯಿತು. ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಇದ್ರಲ್ಲಿ ನಾನು ಟೀಚರ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ನೀವು ನೋಡ್ದಂಗೆ. ಬಟ್ ಎಲ್ಲ ಪಾತ್ರಗಳು ಅಷ್ಟೇ, ಇವನ್ ಕಾರ್ತಿಕ್ ಆಗಲಿ, ರಂಗಣ್ಣ ರಘು ಸರ್ ಆಗಲಿ, ಸಂಪತ್ ರಾಜ್ ಆಗಲಿ, ವಿಕ್ರಮ್ ಮಂಜುರಾಜ್ ಸರ್ ಆಗಲಿ, ಬಿಕಾಸ್ ಎಲ್ಲ ಪಾತ್ರಗಳು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕಾಗಿತ್ತು ನಮ್ಮ ಡೈರೆಕ್ಟ್ರಿಗೆ, ರಾಜ್ಕುಮಾರ್ ಸರ್ಗೆ. ಆ್ಯಂಡ್ ಬಿಕಾಸ್ ತುಂಬ ಬ್ಯೂಟಿಫುಲ್ ತೋರಿಸಿದ್ದಾರೆ, ಒಂದೊಂದು ಸೀನ್ ಕೂಡ ಅಷ್ಟೇ ನೀಟಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ನನಗೆ ಅಂದರೆ ಲಾಸ್ಟ್ ಒಂದು ಸಾಂಗ್ ರಂಗಣ್ಣ ರಘು ಸರ್ದು ಸಾಂಗ್ ನೋಡಿ ಒಂಥರ ತುಂಬಾ ಎಮೋಷ್ನಲ್ ಆದೆ, ತುಂಬಾ ಬೇಜಾರಾಯಿತು, ಒಂಥರ ಹರ್ಟ್ ಒಂಥರ ಆಯಿತು. ಬಟ್ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ, ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಮೂವಿ ಅಂತಲೇ ಹೇಳ್ಬೋದು. ಸೊ ಎಲ್ಲರನ್ನ ಕೇಳ್ಕೊಳ್ದಷ್ಟೇ, ರಂಗ ಸಮುದ್ರನ ನೀವು ಮಿಸ್ ಮಾಡ್ಕೊಳ್ದೆ ಬಂದು ನೋಡಬೇಕು. ಯಾಕಂದ್ರೆ ಮಿಸ್ ಮಾಡ್ಕೊಳ್ದೆ ಮತ್ತೆ ನಿಮ್ಗೆ ಅದು ಸಿಗಲ್ಲ ಅವಕಾಶ ನೋಡೋಕ್ಕೆ. ತುಂಬಾ ಚೆನ್ನಾಗಿ ಬಂದಿದೆ ಸ್ಟೋರಿ ಎಲ್ಲ, ಆ್ಯಂಡ್ ಬ್ಯೂಟಿಫುಲ್ ಸಾಂಗ್ಸ್ ಇದೆ, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಫ್ಯಾಮಿಲಿ ಥಿಯೇಟ್ರಿಗೆ ಬಂದು ನೋಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕಾಗಿದ್ದು ನಮ್ಮ ರಾಜ್ಕುಮಾರ್ ಸರ್ಗೆ ಆ್ಯಂಡ್ ನಮ್ಮ ಹೊಯ್ಸಳ ಸರ್ಗೆ, ನನಗೊಂದು ಈಗ ಅವಕಾಶ ಕೊಟ್ಟಿದ್ದಕ್ಕೆ ರಂಗ ಸಮುದ್ರದಲ್ಲಿ ಮಾಡೋದಕ್ಕೆ. ಸೊ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಎಲ್ಲರೂ. ಸ್ಪೆಷಲಿ ಅಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಚಿತ್ರೀಕರಣ ಮಾಡುವಾಗ ನಿಮ್ಗೆ ಹೇಗೆ ಅನಿಸ್ತು? ಓವರಾಲ್ ಚಿತ್ರೀಕರಣದ ಅನುಭವ ಹೇಗಿತ್ತು? ಯಾಕಂದರೆ ಅದು ಒಂದು ಸಾಂಗ್ ಇದೆ ನೋಡಿ, ಜಾತ್ರೆ ಸಾಂಗ್, ಅದು ಲೈಕ್ ಅಷ್ಟು ಜನಗಳು ಕ್ರೌಡ್ ಮಧ್ಯೆ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಯಿತು. ಬಿಕಾಸ್ ಆ ಜನಗಳು ಅಷ್ಟೇ ನಮಗೆ ಸಾಥ್ ಕೊಟ್ಟರು, ಏನೂ ಒಂಥರ ಪ್ರಾಬ್ಲಮ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಅಂಥ ಅಷ್ಟು ಜನಗಳ ಮಧ್ಯೆ ಆ ಸಾಂಗ್ ಅಷ್ಟು ಚೆನ್ನಾಗಿ ಬಂದಿದೆ ಅಂತಲೇ, ಅದಕ್ಕೆ ಒಂದು ದೊಡ್ಡ ಖುಷಿ ಅಂತಲೇ. ಹೌದು, ರಿಯಲ್ ಜಾತ್ರೆಲೇ ನಾವು ಶೂಟ್ ಮಾಡಿರೋದು ಅದು ಸಾಂಗ್ನ. ಮತ್ತೊಂದು ನಿಮ್ಗೆ ಸ್ಪೆಷಲ್ ಪ್ರಶ್ನೆ, ಯಾಕೆಂದರೆ 12 ಕಾಸ್ಟ್ಯೂಮ್ ಒಂದೇ ಸಾಂಗಲ್ಲಿ, ಸೊ ಇಟ್ಸ್ ಒಂಥರ ಸ್ಪೆಷಲ್ ಅಲ್ವಾ, ವೆರಿ ಸ್ಪೆಷಲ್. ಆ ಸಾಂಗ್ ಬಗ್ಗೆ ಪರ್ಟಿಕ್ಯುಲರ್ ನಿಮ್ಗೆ ಹೇಗೆ ಅನಿಸ್ತು? ಆ ಸಾಂಗ್ ಬಗ್ಗೆ ಹೇಳಲೇಬೇಕು, ಯಾಕಂದರೆ ಲೈಕ್ ಅದು ಮೈಸೂರಲ್ಲಿ ನಡೆದಿರೋದು ಸಾಂಗ್. ಅದು ತ್ರಿವೇಣಿ ಸಂಗಮ ಅಂತ ಹೇಳ್ಬಿಟ್ಟು ಒಂದು ಫುಲ್ ಜಾಗ, ಲೈಕ್ ಆ ಥರ ಒಂದು ಮರ ಬಿಟ್ಟರೆ ಅಲ್ಲಿ ಅಕ್ಕಪಕ್ಕ ಏನೂ ಇರೋಲ್ಲ ಅಂಥ ಜಾಗದಲ್ಲಿ ನಡೆದಿರೋದು. ಆ ಜಾಗದಲ್ಲಿ ನಮ್ಮ ಕ್ಯಾರವನ್ ಒಂದು 2 ಕಿಲೋಮೀಟರ್ ದೂರ ಇದ್ದರೆ ನಾವು ಬಂದುಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಪುನಃ ಬಂದುಬಿಟ್ಟು ಒಂದು 3 ಮಿನಿಟ್ಸ್ಗೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾನೆ ಇರಬೇಕು. ಅದ್ರಲ್ಲಿ 16 ಕಾಸ್ಟ್ಯೂಮ್ ಏನಾಗ್ತಿದೆ ಆ್ಯಕ್ಚುಲಿ ಇದ್ದಿದ್ದು, ಅದನ್ನ 13 ಮಾಡಿದ್ದಾರೆ. ಲೈಕ್ ತುಂಬಾ ಅಂದರೆ ತುಂಬ ಕಷ್ಟ ಆಯಿತು. ಬಿಕಾಸ್ ಒಂದು ಸ್ಯಾರಿ ವೇರ್ ಮಾಡಬೇಕು, ಒಂದೊಂದು ಶಾರ್ಟ್ಗೂ ನೀವೇ ನೋಡ್ದಂಗೆ ಸಾಂಗಲ್ಲಿ ಒಂದು ಅಷ್ಟು ಕ್ಯಾರೆಕ್ಟ್ರನ್ನ ಕ್ಯಾರಿ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಯಿತು. ಬಿಕಾಸ್ ಆ ಮೂವಿಯಿಂದ ಕಲ್ತಿದ್ದು ಒಂದು ಸ್ಯಾರಿ ಉಳ್ಳೋದೊಂದು ಕಲಿತೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬಾ ಖುಷಿ ಆಯಿತು, ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಸಾಂಗ್ನ ಅಂತ ಹೇಳ್ಬೋದು. ಚಿತ್ರದ ಪ್ರಮುಖ ಶಕ್ತಿ ಅಂದರೆ ರಂಗಣ್ಣ ರಘು ಸರ್ ಅವರು, ಹಾಗೆಯೇ ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರು ಕೂಡ ಅಭಿನಯಿಸಿದರು. ಇದ್ರ ಬಗ್ಗೆ ಅಂದರೆ ಅವ್ರ ಜೊತೆ ಅಭಿನಯಿಸಿದ್ದು ಏನು ಅನಿಸ್ತು? ಆ್ಯಕ್ಚುಲಿ ನಂದು ಮತ್ತು ರಾಘವೇಂದ್ರ ರಾಜ್ಕುಮಾರ್ ಸರ್ ಜೊತೆ ನಂದು ಕಾಂಬಿನೇಷನ್ ಇರಲಿಲ್ಲ. ಬಿಕಾಸ್ ಅದು ನಂಗೆ ತುಂಬ ಖುಷಿನೇ ಕೊಟ್ಟಿದೆ, ಬಿಕಾಸ್ ಅವ್ರು ಮಾಡಿರೋದು ನಮ್ಮ ಮೂವಿಲಿ. ಯಾಕಂದರೆ ಅಪ್ಪು ಸರ್ ಮಾಡಬೇಕಾಗಿದ್ದು, ಸೊ ಅವ್ರ ಫ್ಯಾಮಿಲಿ ಇನ್ನೊಬ್ರು ಮಾಡ್ಬೇಕಾದ್ರೆ ಅದು ತುಂಬಾ ಖುಷಿ ಆಯಿತು. ಅವ್ರ ಜೊತೆ ನನ್ನ ಕಾಂಬಿನೇಷನ್ ಇರಲಿಲ್ಲ. ರಂಗಣ್ಣ ರಘು ಸರ್ ಬಗ್ಗೆ ಹೇಳಬೇಕಾದ್ರೆ, ಅವ್ರ ಮುಂದೆ ನಿಂತ್ಕೊಂಡು ಆ್ಯಕ್ಟಿಂಗ್ ಮಾಡಬೇಕಂದ್ರೆ ತುಂಬಾ ಕಷ್ಟ. ಬಟ್ ಅವ್ರನ್ನ ಯಾರೂ ಮೀರ್ಸೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬಾ ಖುಷಿ ತಂದುಕೊಡ್ತು ಅಂತಲೇ ಹೇಳ್ಬೋದು ಅವ್ರ ಜೊತೆಲ್ಲ ಆ್ಯಕ್ಟ್ ಮಾಡಿದ್ದು. ಎಸ್ ಮ್ಯಾಮ್, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.